ಕಾರಣ ನೀನು ಹೇಳಿದ ನಿಜಾನಾ? ನೀವು ಕೇಳೋ ಈ ಮನಸ್ಸೇ ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನನಗೆ ಗೊತ್ತಿಲ್ಲದ ಹಾಗೆ ಅವ್ರ ಮೇಲೆ ಭಾವನೆ ಉಟ್ಕೊಂಡಿದೆ. ಗೊತ್ತಿಲ್ಲದೆ ಹುಟ್ಟೋದೇ ಪ್ರೀತಿ, ಗೊತ್ತಿದ್ದು ಹುಟ್ಟೋದು ದ್ವೇಷ. ಒಳ್ಳೆ ವಿಷಯನೇ ಹೇಳಿದ್ಯಾ. ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ನಿಮಗೆ ಈ ವಿಷಯದ ಬಗ್ಗೆ ಬೇಜಾರಿಲ್ವಾ? ಬೇಜಾರ? ನನಗೆ? ನಿನಗೆ ಪ್ರೀತಿ ಸಿಗಬಾರ್ದು ಅಂತ ಯೋಚಿಸ್ತಾ ಇದ್ದಂತ ಹಳೇ ರಮೇಶ ಜ್ಞಾಪಕಕ್ಕೆ ಬಂದ? ಹಾಗಲ್ಲ, ನಿಮಗೆ ನಿಧಿ ಕಂಡ್ರೆ ಅಷ್ಟೇ. ಅಂಥದ್ರಲ್ಲಿ ನಾನು ಅವ್ರನ್ನ ಇಷ್ಟಪಡೋದು ಮೊದಲಾಗಿದ್ರೆ ತಪ್ಪು ಅಂತ ಅನ್ನಿಸ್ತಾ ಇತ್ತು. ಆದರೆ ಆ ರಮೇಶ ಸತ್ತು ಹೋಗಿದ್ದಾನೆ. ಈಗಿರೋ ರಮೇಶನ್ಗೆ ಪ್ರೀತಿನಲ್ಲಿ ದೋಷ ಕಾಣೋದಿಲ್ಲ ಕಣೋ, ಪ್ರೀತಿನಲ್ಲಿ ಪ್ರೀತಿನೇ ಕಾಣುತ್ತೆ. ಇದಕ್ಕಿಂತ ಜಾಸ್ತಿ ವಿವರಣೆ ಬೇಕಾ? ಇನ್ನೂ ಏನಾದರೂ ಅನುಮಾನ ಇದೆಯಾ? ಛೇ ಅಪ್ಪ, ಅನುಮಾನದ ಪ್ರಶ್ನೆ ಅಲ್ಲ. ನಿಧಿ ವಿಷಯದಲ್ಲಿ ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ. ಈಗ ನಾನೇ ಅದನ್ನ ಮುರಿತಿದ್ದೇನಾ ಅಂತ. ಆದರೆ ನಿನಗೆ ಇವಾಗ ನಾನು ಮಾತು ಕೊಡ್ತಾ ಇದ್ದೀನಿ. ನಿನ್ನ ಮತ್ತು ನಿಧಿ ಪ್ರೀತಿಗೆ ನನ್ನ ಒಪ್ಪಿಗೆ ಇದೆ. ಸ್ವತಃ ನನ್ನಿಂದಾನು ಯಾವ ತೊಂದರೆನೂ ಆಗೋದಿಲ್ಲ. ನೀವಿಬ್ರು ಒಂದಾಗ್ತೀರಾ, ಒಂದಾಗಬೇಕು ಅಷ್ಟೇ. ನಂಗೆ ನಿಜವಾಗ್ಲೂ ಇದನ್ನ ನಂಬಕ್ಕಾಗ್ತಾ ಇಲ್ಲ. ನೀನು ನಿಧಿ ಮದುವೆ ಆಗ್ತೀರಾ ಅಲ್ವಾ, ಆವತ್ತೆಲ್ಲ ಸರಿ ಹೋಗುತ್ತೆ. ಮೊದಲು ಅವರ ಅಕ್ಕ ನಿತ್ಯಳ ಮದುವೆ ಆಗಲಿ. ಅದರ ಮರುದಿನಾನೇ ನಿನ್ನ ಮತ್ತು ನಿಧಿ ಮದುವೆ ಪ್ರಸ್ತಾಪನ ನಾನೇ ಮುಂದೆ ನಿಂತು ಮಾಡ್ತೀನಿ. ಸಮಾಧಾನನಾ? ಈ ಖುಷಿನ ಯಾವತ್ತೂ ಕಳ್ಕೋಬೇಡ, ಯಾರಿಗೋಸ್ಕರನೂ ಬಿಟ್ಕೊಡ್ಬೇಡ. ಪರ್ಫೆಕ್ಟ್. ಇದನ್ನ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನಣ್ಣ, ನಾನೊಂಚೂರು ಸಹಾಯ ಮಾಡಬೇಕು ಅಂದ್ರೆ ಎಲ್ಲ ನೀವೇ ಮಾಡಿ ಮುಗಿಸ್ಬಿಟ್ರಿ. ಏನಿವತ್ತು ಏನ್ ಸ್ಪೆಷಲು? ಏನಿಲ್ಲ, ಸುಮ್ಮನೆ ಏನೋ ಸ್ಪೆಷಲ್ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ತಿಂಡಿ ರೆಡಿ ಇದೆ, ಎಲ್ಲ ಬಂದ್ರೆ ಕೊಟ್ಬಿಡಿ. ಸರಿ, ನಾನು ಬರ್ತೀನಿ. ಹೇಳಿದ್ ನೆನಪಿರ್ಲಿ. ಹಾ ಗೌರಿ, ಈ ಘಮಕ್ಕೆ ಹಸು ಜಾಸ್ತಿ ಆಗಿದೆ ಕಣೆ. ಏ ಸೂಪ್ ಸೂಪ್ ಇತ್ತಿಲ್ಲ ಎಲ್ಲೇ? ಕರ್ಣ ಸರ್ ಟಿಫನ್ ಬಾಕ್ಸ್ ಅಲ್ಲಿ ಹೊರಟೋಯ್ತಕ್ಕ. ಟಿಫನ್ ಬಾಕ್ಸ್ ಅಲ್ಲ ಅಂದ್ರೆ ನನ್ಗೆ ಹಳದ ಕರ್ಣ ನನ್ ಮೂಗಿಗೆ ಪರಿಮಳ ಕೊಟ್ಟು ನಾಲ್ಗೆ ಮೇಲೆ ಚೊಂಬಿಟ್ಟು ತಿರುಪತಿ ನಾಮ ಹಾಕ್ಬಿಟ್ಟು ಹೋದ. ಅಕ್ಕ, ತಿಂಡಿ ರೆಡಿ ಇದೆ, ಕೊಡ್ಲಾ? ತಲೆ ಮೇಲೆ ಹಾಕೋ. ಯಾರಿಗೆಲ್ಲ ಇನ್ವಿಟೇಷನ್ ಕೊಡ್ಬೇಕು ಅಂತ ಲೆಕ್ಕ ಹಾಕಿ ಒಂದಷ್ಟು ಎಕ್ಸ್ಟ್ರಾ ಕೂಡ ಮಾಡಿಸಿದ್ವಿ ಅಲ್ವಾ? ಈಗ ತಿರ್ಗಾ ಯಾಕೆ ಇಷ್ಟೊಂದು ಪ್ರಿಂಟ್ ಮಾಡಿಸಿದ್ಯಾ? ದುಡ್ಡು ಜಾಸ್ತಿ ಆಗಿದೆಯಾ ನಿನ್ಗೆ? ಅದೇ ದುಡ್ಡಿದ್ದಿದ್ರೆ ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಆಗ್ತಿತ್ತಲ್ವಾ? ನೋಡು ಪುಟಿ, ನಿನಗೆ ಇದರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಸುಮ್ಮನಿದ್ಬಿಡು. ಆದ್ರೆ ನನಗೆ ದುಡ್ಡಿಗಿಂತ ಜೀವನದಲ್ಲಿ ನಂಬಿಕೆ, ನೆಮ್ಮದಿ ಇವೆರಡೂ ತುಂಬಾ ಮುಖ್ಯ. ನಿಮ್ಮಿಬ್ಬರ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ. ಸಾಕು, ಇನ್ಯಾವ ಹೊಸ ಕಷ್ಟಗಳು ಬೇಡ. ಎಲ್ಲ ಹೊಸದಾಗಿ ಶುರುವಾದ್ರೆ ಸಾಕು. ಶಾಂತಿ, ನೀನ್ ಎಷ್ಟು ಕ್ಯೂಟ್ ಆಗಿ ಬೇಡ್ಕೋತೀಯ ಅಂದ್ರೆ ಆ ದೇವ್ರ ಕಣ್ಣು ಮುಚ್ಕೊಂಡು ಅಸ್ತು ಅಂದ್ಬಿಡ್ಬೇಕು. ಆಶೀರ್ವಾದ ಮಾಡು. ಒಳ್ಳೇದಾಗ್ಲಮ್ಮ. ನೋಡು, ಮುಂಜಾನೆ ಆಕ್ಸಿಡೆಂಟ್ ಆಯ್ತು, ಒಳ್ಳೆ ಎಲ್ಬೋ ಗಿರಕ್ಕೆ ಸಾವಾಸ ಆಯ್ತು. ಯಾಕೆ ಹಿಂಗ್ ನಿಂತಿ?
ಏನಪ್ಪ ಗಡಿಯಾರನೇ ಬಂದು ಗಂಟೆ ನೋಡ್ತಾ ಯಾರಿಗೋ ಕಾಯ್ತಾ ಇರೋಗಿದೆ. ಇನ್ಯಾರಿಗೆ? ನಿಧಿಗೆ. ಆಕ್ಸಿಡೆಂಟ್ ಆಗೋಯ್ತಲ್ಲ, ಇವತ್ತಕ್ಕೆ ನಮ್ ಟೈಮೇ ಸರಿ ಇಲ್ರಿ. ಪಾಪ ಇವರು ರೋಜಿ ಮೇಡಮ್ ಸ್ಟೆಥೋಸ್ಕೋಪ್ ಹಾಕದೆ ಇದ್ರು ಯಾರ್ದು ಹಾರ್ಟ್ ಬೀಟ್ ಕೇಳಿಸ್ತಾ ಇದೆಯಲ್ವಾ? ಅಯ್ಯೋ ಬಿಡಿ ಮೇಡಮ್, ಹಾರ್ಟ್ ಅಲ್ಲಿ ಯಾರೋ ಸರಿಗಮಪ್ಪ ಅಂತ ಹಾರ್ಮೋನಿಯಂ ನುಡಿಸ್ತಿರ್ಬೇಕು. ಹೌದಪ್ಪ, ಇಷ್ಟ ದಿವಸ ಪ್ಯಾಸೆಂಜರ್ ಬಸ್ಗೋಸ್ಕರ ಕಾಯ್ತಿದ್ರು, ಆದ್ರೆ ಈಗ ಬಸ್ಸೇ ಪ್ಯಾಸೆಂಜರ್ಗೋಸ್ಕರ ಕಾಯ್ತಾ ಇದೆ. ಕರೆಕ್ಟ್ ಮೇಡಮ್, ಕಲಿಗಾಲ ಇದು. ಇಲ್ಲಿ ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮೇಡಮ್ ನಡೀರಿ ಒಳಗೆ ಹೋಗೋಣ. ಬಸ್ಸು ಬುಸ್ ಅಂತ ಇದೆ, ಅದು ನಮ್ಮ ಮೇಲ್ ಬರೋದಕ್ಕಿಂತ ಮೊದಲು ನಾವು ಸೈಡ್ಗೆ ಹೋದ್ರೆ ಸೇಫ್. ಬನ್ನಿ ಹೋಗೋಣ.